ಅನನ್ಯ ಭಟ್ ಅನ್ನೋ ಮಗಳು ಕಾಣಿಯಾಗಿದ್ದಾಳೆ ಎಂದಿದ್ದಂತಹ ಸುಜಾತಾ ಭಟ್ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಜಾಗಕ್ಕಾಗಿ ಪಾತ್ರ ಸೃಷ್ಟಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ಅಲ್ಲದೆ ಷಡ್ಯಂತ್ರ ರೂಪಿಸಿದ ಹೇಗೆ ಅನ್ನೋದರ ಬಗ್ಗೆಯೂ ಎಸ್ಐಟಿ ಮುಂದೆ ಹೇಳಿದ್ದಾಳೆ. ಇತ್ತ ಚಿನ್ನಯ್ಯ ತಪ್ಪೊಪ್ಪಿಗೆ ಪ್ರಕರಣಕ್ಕೆ ವಕೀಲನನ್ನೇ ಎಸ್ಐಟಿ ಅಧಿಕಾರಿಗಳು ಪ್ರಮುಖ ಸಾಕ್ಷಿಯನ್ನಾಗಿಸಿದ್ದಾರೆ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಅನನ್ಯ ಭಟ್ ಇದ್ಲು. ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಅನನ್ಯ ಭಟ್ ಅನ್ನೋ ಮಗಳಿದ್ಲು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಹುಡುಕೊಡಿ ಅಂತ ಸುಜಾತ ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರಗೊಂಡಿದೆ. ಎಸ್ಐಟಿ ತನಿಖೆ ವೇಳೆ ತಾನು ಸೃಷ್ಟಿಸಿರೋ ಅನನ್ಯ ಕತೆ ಸುಳ್ಳು ಅಂತ ಸುಜಾತ ಒಪ್ಪಿಕೊಂಡಿದ್ದಾಳೆ. ಮಂಗಳವಾರ ಬೆಳ್ಳಂಬೆಳಗ್ಗೆ ಸುಜಾತ ಭಟ್ ಬೆಳ್ತಂಗಡಿ ಎಸ್ಐಟಿ ಕಚೇರಿ ಕದ ತಟ್ಟಿದ್ರು. ನನ್ನನ್ನ ವಿಚಾರಣೆ ನಡೆಸಿ ಅಂತ ಪಟ್ಟು ಹಿಡಿದಿದ್ರು. ಮಧ್ಯಾಹ್ನದ ನಂತರ ಎಸ್ಐಟಿ ಎಸ್ಪಿ ಗುಣಪಾಲ್ ವಿಚಾರಣೆ ನಡೆಸಿ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡ್ರು. ಅಲ್ಲದೆ ಮಗಳ ಅಸ್ತಿತ್ವದ ಬಗ್ಗೆ ದಾಖಲೆ ತಗೊಂಡ್ ಬನ್ನಿ ಅಂತ ಸುಜಾತಾಗೆ ಕಳಿಸಿದ್ರು. ಆದ್ರೆ ನಿನ್ನೆ ಸುಜಾತ ವಿಚಾರಣೆಗೆ ಹಾಜರಾದಾಗ ಬಂಡವಾಳ ಬಯಲಾಗಿತ್ತು. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿದ್ದ ಸುಜಾತ, ನಾನ್ ಹೇಳಿದ್ದೆಲ್ಲ ಸುಳ್ಳು, ನಂದು ತಪ್ಪಾಯಿತು ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟಿದ್ಲು. ಕೇಸ್ನಿಂದ ನನ್ನನ್ನ ಬಿಟ್ಬಿಡಿ ಅಂತ ಗೋಳಾಡಿದ್ರು. ವಿಚಾರಣೆ ಮುಗಿಸಿ ಹೊರಬಂದ ಬಳಿಕವೂ ಹೈ ಡ್ರಾಮಾ ಮಾಡಿದ್ರು. ಎಸ್ಐಟಿ ಪ್ರಶ್ನೆಗೆ ಒಂದೇ ಉತ್ತರ ನೀಡ್ತಿದ್ದ ಸುಜಾತಾ ಭಟ್ ಮೊದಲ ದಿನ ಅನನ್ಯ ಕತೆ ನಿಜ ಅಂತ ವಾದ ಮಾಡಿದ್ರು. ಎರಡನೇ ದಿನ ಎಸ್ಐಟಿ ಅಧಿಕಾರಿಗಳು ಅಸಲಿ ವಿಚಾರಣೆ ಆರಂಭಿಸಿದ್ರು. ಸುಜಾತಾ ಪ್ರತಿ ಹೇಳಿಕೆಗೂ ಎಸ್ಐಟಿ ಉತ್ತರ ಸಹಿತ ಸಾಕ್ಷ್ಯ ನೀಡಿತ್ತು. ಸುಜಾತಾ ಭಟ್ ಜೀವನ ಚರಿತ್ರೆಯನ್ನ ಎಸ್ಐಟಿ ತೆರೆದಿಟ್ಟಿತ್ತು. ಜಮೀನು ವಿಚಾರವಾಗಿ ಸುಜಾತ ಗಲಾಟೆ ಮಾಡಿಕೊಂಡಿರೋದಕ್ಕೆ ಸಾಕ್ಷ್ಯ ನೀಡಿದಾಗ ಸತ್ಯ ಒಪ್ಪಿಕೊಂಡ ಸುಜಾತ, ನಾನ್ ಸುಳ್ಳು ಹೇಳಿದ್ದು ಜಮೀನಿಗಾಗಿ ಅಂತ ಬಾಯ್ಬಿಟ್ಟಿದ್ದಾರೆ. ಸುಜಾತಾ ಭಟ್ ಷಡ್ಯಂತ್ರದ ದೊಡ್ಡ ಸ್ಟೋರಿಯನ್ನೇ ಹೆಣೆದಿದ್ರು. ಮೊದಲ ಪ್ಲಾನ್ ಫಲಿಸದಿದ್ದಾಗ ಮತ್ತೆ ಪ್ಲಾನ್ ರೂಪಿಸಿದ್ರು. 1 ವರ್ಷದ ಹಿಂದೆಯೇ ಸುಜಾತ ಟಿ ಜಯಂತ್ನನ್ನ ಸಂಪರ್ಕಿಸಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ರು. ಈ ಸಂದರ್ಶನದಲ್ಲಿ ಸುಜಾತಾ ಭಟ್ ಸುಳ್ಳು ಆರೋಪ ಮಾಡಿದ್ರು. 2024ರ ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಸಂದರ್ಶನದಿಂದ ಊಹಿಸಿದಷ್ಟು ದೊಡ್ಡ ಮಟ್ಟದ ವಿವಾದ ಆಗಲಿಲ್ಲ. ಅದ್ಯಾವಾಗ ಅನ್ಕೊಂಡಂತೆ ಮೊದಲ ಪ್ಲಾನ್ ಸಕ್ಸಸ್ ಆಗ್ಲಿಲ್ವೋ, ಗ್ಯಾಂಗ್ ಮತ್ತೊಂದು ಷಡ್ಯಂತ್ರ ರೂಪಿಸುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್ ಜೊತೆ ಸುಜಾತ ಸಂಪರ್ಕ ಸಾಧಿಸಿದ್ರು. ಎಲ್ಲರ ಸಹಾಯ ಪಡೆದು ದೂರು ಕೊಡುವ ಪ್ಲಾನ್ ರೂಪಿಸಿದ್ರು. 2ನೇ ಪ್ಲಾನ್ನಂತೆಯೇ ಜುಲೈನಲ್ಲಿ ಮಗಳು ಅನನ್ಯ ನಾಪತ್ತೆಯಾಗಿದ್ದಾಳೆಂದು ದೂರು ದಾಖಲಿಸಿದ್ರು. ಇದೀಗ ಎಸ್ಐಟಿ ವಿಚಾರಣೆ ವೇಳೆ ಇದೆಲ್ಲವನ್ನ ಪಾರಿಕಾ ಜಮೀನಿಗಾಗಿ ಮಾಡಿದ್ದು ಅಂತ ಸುಜಾತ ಒಪ್ಪಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ 3ನೇ ದಿನವಾದ ಇಂದು ಸುಜಾತ ಭಟ್ ವಿಚಾರಣೆ ಎದುರಿಸುತ್ತಿದ್ದಾರೆ. ಜಮೀನು ವಿವಾದದ ಬಗ್ಗೆನೂ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ಕುಟುಂಬ ಕಲಹ, ಮನಸ್ತಾಪಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಯನ್ನ ಕೇಳಿದ್ದಕ್ಕೆ ಸುಜಾತ ಭಟ್ ಸುಸ್ತಾಗಿ ಹೋಗಿದ್ದಾರೆ. ನನಗೆ ಜಮೀನ್ ಬೇಕಿತ್ತು ಅಂತ ಕಣ್ಣೀರಿಡ್ತಿದ್ದಾರೆ. ಈ ಹಿಂದೆ ತಿಮರೋಡಿ ನಿವಾಸದಲ್ಲೇ ಉಳಿದುಕೊಳ್ತಿದ್ದ ಸುಜಾತಾ ಭಟ್ ಕಳೆದ 2 ದಿನದಿಂದ ಉಜಿರೆ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇತ್ತ ಸುಜಾತ ಹೇಳಿದ್ದು ಸುಳ್ಳೆಂದು ಗೊತ್ತಾಗಿ ತಿಮರೋಡಿ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಸುಜಾತ ವಿಚಾರಣೆ ವೇಳೆ ಹಲವರ ಹೆಸರು ಹೇಳಿರೋದ್ರಿಂದ ಸೂತ್ರಧಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಇನ್ನು ಬುರುಡೆ ತಂದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡ್ತಿದ್ದಾರೆ. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರ ಮೋಹನ್ ನಿವಾಸದಲ್ಲಿ ತೀವ್ರ ತಲಾಶ್ ನಡೆಸಿದ್ರು. ಈ ವೇಳೆ ವಶಕ್ಕೆ ಪಡೆದ ವಸ್ತುಗಳನ್ನ ಇಟ್ಟುಕೊಂಡು ಚಿನ್ನಯ್ಯಗೆ ಪ್ರಶ್ನೆಗಳ ಸುರಿಮಳೆಗೈಯುತ್ತಿದೆ. ಇತ್ತ ಚಿನ್ನಯ್ಯ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ವಕೀಲನನ್ನೇ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ವಕೀಲರ ಸಮ್ಮುಖದಲ್ಲೇ 16 ಗಂಟೆಗಳಿಗೂ ಹೆಚ್ಚು ಕಾಲ ಚಿನ್ನಯ್ಯ ವಿಚಾರಣೆ ನಡೆದಿತ್ತು. ಚಿನ್ನಯ್ಯ ತಪ್ಪೊಪ್ಪಿಗೆಗೆ ವಕೀಲನೇ ಪ್ರಮುಖ ಸಾಕ್ಷಿಯಾಗಿದ್ದು ಕೋರ್ಟ್ನಲ್ಲೂ ಸಾಕ್ಷಿಯಾಗಲಿದ್ದಾರೆ. ಚಿನ್ನಯ್ಯನ ಮೊಬೈಲ್ ಇತಿಹಾಸವನ್ನ ಎಸ್ಐಟಿ ಕೆದಕ್ತಿದೆ. ಚಿನ್ನಯ್ಯನ ಮೊಬೈಲ್ ಫೋನ್ ಕಾಲ್ ಲಿಸ್ಟ್ ಡಿಲೀಟ್ ಆಗಿದ್ದು ರಿಟ್ರೀವ್ ಮಾಡ್ತಿದೆ. ಡಿಲೀಟ್ ಆಗಿರುವ ಡೇಟಾ ಮರುಪಡೆಯಲು ನಿರ್ಧರಿಸಿದ್ದು ಡಿಲೀಟ್ ಆಗಿರೋ ಕಾಲ್ ಲಿಸ್ಟ್ನಲ್ಲಿ ಅಡಗಿದೆಯಾ ರಹಸ್ಯ ಅನ್ನೋದು ತಿಳಿಬೇಕಿದೆ.
ರೌಡಿ ಶೀಟರ್ನ ಮಾನವ ಹಕ್ಕು ಅಧಿಕಾರಿ ಎಂದಿದ್ದ ಗಿರೀಶ್ ಮಟ್ಟಣ್ಣವರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಟ್ಟಣ್ಣನವರ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ಕೇಸ್ ದಾಖಲಿಸಲು ದಕ್ಷಿಣ ಕನ್ನಡ ಎಸ್ಪಿಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸೂಚನೆ ನೀಡಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮತ್ತು ಕಾನೂನು ಕ್ರಮದ ವರದಿಯನ್ನ ಸೆಪ್ಟೆಂಬರ್ 21ರೊಳಗೆ ಸಲ್ಲಿಸುವಂತೆ ಎಸ್ಪಿಗೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.